ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಒಂದ್ ಕಡೆ ಈ ಪತ್ರ ವೈರಲ್ ಆಗ್ತಾ ಇದೆ. ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಡಾಕ್ಟರ್ ಕೆ ಮೋಹನ್ ಅವರ ವರ್ಗಾವಣೆಯಾಗಿಲ್ಲ. ವರ್ಗಾವಣೆ ಪತ್ರ ಏನು ವೈರಲ್ ಆಗ್ತಾ ಇದೆಯೋ ಅದು ಅಧಿಕೃತವೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಆರೋಗ್ಯಾಧಿಕಾರಿ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಬೇರೆಡೆಗೆ ಹೋಗೋದಕ್ಕೆ ಅವಕಾಶ ಇಲ್ಲ, ಅದರಲ್ಲೂ ಅಬಕಾರಿ ಇಲಾಖೆಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ, ಅದು ಕೇವಲ ಪತ್ರ, ನಮ್ಮ ನೋಟಿಸ್ಗೆ ಬರಬೇಕು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ಆಗಿಲ್ಲ ಆಯ್ತಾ, ಒಂದು ಅದು ಪತ್ರ ಅಂತ ಅದೇನೋ ಹೇಳ್ತಾ ಇದ್ರೆ ಪತ್ರ ಅಧಿಕೃತ ಇದೆಯೋ ನನಗೆ ಗೊತ್ತಿಲ್ಲ ಆಯ್ತಾ. ಇನ್ನೊಂದೇನಂತ ಹೇಳಿ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆ ಹೋಗೋದಕ್ಕೆ ಅವಕಾಶನೂ ಕೂಡ ಇಲ್ಲ. ನಮ್ಮಲ್ಲಿ ನಮ್ಮ ವೈದ್ಯರನ್ನ ನಾವು ನಮ್ಮಲ್ಲಿ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂಥದ್ದೆಲ್ಲ ನಾವು ವಾಪಸ್ ತಗೊಂಡಿದ್ದೀವಿ. ಡೆಪ್ಯುಟೇಷನ್ ಮೇಲೆ ಹೋಗಿರೋನೆಲ್ಲ ವಾಪಸ್ ತಗೊಂಡಿದ್ದೀವಿ. ಅದರಿಂದ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೋಗೋದಕ್ಕೆ ಅವಕಾಶನೂ ಕೂಡ ಅದೂ ಇಲ್ಲ. ಅದರಿಂದ ಬಹುಶಃ ಈ ಒಂದು ಏನು ಅವರು ನೋಡಿದ್ದಾರೆ, ನಾನು ಪತ್ರ ನೋಡಿದ್ದೀನಿ, ಅದ್ರಲ್ಲಿ ಏನು ನಂಬರ್ ಇಲ್ಲ, ಡೇಟ್ ಇಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಹೋಗೋದು ಬಹಳ ಕಷ್ಟದ ಕೆಲಸ. ಇಲ್ಲ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಲೆಟ್ರು ಯಾರೋ ಹಾಕ್ಸಿರ್ಬೋದು, ಅದು ಬೇರೆ ವಿಚಾರ. ಬಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಕ್ಕಂಥ ಅವಕಾಶ ಅದು ಇಲ್ಲ ನನ್ನ ಪ್ರಕಾರ. ಈಗ ಅಕಸ್ಮಾತ್ ಅದಾಗಿದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ. ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ, ವರ್ಗಾವಣೆ ಏನಾಗಿಲ್ಲ, ಅದೊಂದು ಪತ್ರ ಅಷ್ಟೇ. ವರ್ಗಾವಣೆ ಆಗ್ಬೇಕಾದ್ರೆ ಅಲ್ಲಿಂದ ನಮಗ್ ಬರ್ಬೇಕು, ನಾವು ಅದನ್ನ ಆಮೇಲೆ ನಮ್ಮ ನೋಟಿಸ್ಗೆ ಬರಬೇಕು, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ, ಅದೆಲ್ಲ ಇದೆ. ಸೊ ವರ್ಗಾವಣೆ ಏನಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.